ನಿನಗೆ ನನ್ನನ್ನು ಇಲ್ಲಿವರೆಗೂ ಹುಡ್ಕೊಂಬರೋ ಅವಶ್ಯಕತೆ ಏನಿತ್ತು? ನಿನ್ನ ನನ್ನ ಸಂಬಂಧ ಯಾವತ್ತೂ ಮುಗ್ದೋಗಿರೋ ವಿಷಯ, ಅದನ್ನ ಮತ್ತೆ ಈಗ ಕೆತ್ಕಿ ದೊಡ್ಡದ್ ಮಾಡಕ್ ಬರ್ಬೇಡ. ಅದು ಹೇಗಾಗಿ ಮುಗ್ದೋಗುತ್ತೆ? ನೀನು ಹೇಳ್ತಿದ್ದೆ ನನ್ನ ನಿನ್ನ ಅನುಬಂಧ ಜನ್ಮ ಜನ್ಮದಿಂದನೂ ಇದೆ, ಅದಕ್ಕೆ ನಾವಿಬ್ರು ಭೇಟಿ ಮಾಡಿರೋದು. ನನ್ನ ಬಿಟ್ಟು ನೀನ್ ಇರಕ್ಕಾಗಲ್ಲ, ನಿನ್ನ ಬಿಟ್ಟು ನಾನು ಇರಕ್ಕಾಗಲ್ಲ, ನಾವಿಬ್ರು ಸಂಬಂಧ ಅಷ್ಟು ಪವಿತ್ರವಾಗಿದೆ ಅಂತ ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಯಾವತ್ತೂ ಮುಗ್ದು ಹೋಗಿರೋ ಕತೆ ಅಂತ ಹೇಳ್ತಾ ಇದೀಯಾ? ನೋಡು ಮಯ, ಈಗ ನಾನು ಅದೆಲ್ಲಾನು ಮರ್ತು ನನ್ನ ತಪ್ಪನ್ನ ನಾನು ತಿತ್ಕೊಂಡು ನಾನು ಹೆಂಡತಿ ಚೆನ್ನಾಗಿದ್ದೀನಿ. ನೀನ್ ಈಗ ಮಧ್ಯದಲ್ಲಿ ಬಂದ್ಬಿಟ್ಟು ನನ್ನ ಸಂಸಾರ ಹಾಳು ಮಾಡಕ್ ಬರ್ಬೇಡ. ಅಲ್ಲ, ನಿನ್ಗೆ ಇಲ್ಲಿವರೆಗೂ ಹುಡ್ಕೊಂಡ್ ಬಾ ಅಂತ ಹೇಳಿದ್ಯಾರು? ನಿನ್ಗೆ ಅಡ್ರೆಸ್ ಕೊಟ್ಟಿದ್ಯಾರು? ನಾವ್ ಪ್ರೀತಿ ಮಾಡೋರು ಎಲ್ಲಿದ್ದಾರೆ ಅಂತ ಯಾರು ಹೇಳ್ಬೇಕಾಗಿಲ್ಲ, ಅದು ನನ್ ಮನ್ಸಿಗೆ ಗೊತ್ತಾಯ್ತು. ಅದಕ್ಕೆ ನಾನು ಇಲ್ಲಿವರೆಗೂ ಹುಡ್ಕೊಂಡ್ ಬಂದಿದ್ದು. ನೋಡು ಅದಿ, ಈಗ ಆಗಿದ್ದೆಲ್ಲ ಆಗೋಯ್ತು, ಅದೆಲ್ಲಾನು ಬಿಟ್ಬಿಡು. ಇವಾಗ ಅದ್ರ ಸುದ್ದಿನೂ ನಮಗ್ ಬೇಡ. ಈಗ ನಾನು ರಾಕೇಶ್ನ ಬಿಟ್ ಬಂದ್ಬಿಡ್ತೀನಿ, ನೀನು ಗೀತನ್ ಬಿಟ್ ಬಂದ್ಬಿಡು. ನಾನು ನೀನು ಇಬ್ರು ಎಲ್ಲಾದ್ರೂ ಹೋಗಿ ಖುಷಿಯಾಗಿ ಜೀವನ ಮಾಡ್ಕೊಂಡಿರೋಣ. ನಾನು ಇನ್ನೊಂದ್ಸರಿ ಈ ತರ ತಪ್ಪುಗಳನ್ನ ಮಾಡೋದಿಲ್ಲ. ಅದಿ, ನಂಗೆ ನಿನ್ನ ಬಿಟ್ಟಿರಕ್ ಆಗ್ತಿಲ್ಲ ಕಣೋ. ಪ್ರತಿದಿನ ಪ್ರತಿ ಕ್ಷಣ ನಿನ್ನೇ ನೆನೆಸ್ಕೊಂಡು ಗೋಳಾಡ್ತಾ ಇದ್ದೀನಿ. ನಾನು ಮಾಡಿದ ತಪ್ಪಿಗೆ ನಾನು ಈಗಾಗಲೇ ತುಂಬಾ ಶಿಕ್ಷೆ ಅನುಭವಿಸಿದೀನಿ. ದಯವಿಟ್ಟು ನನ್ನ ಕ್ಷಮಿಸಿ, ನನ್ ಜೊತೆ ಬಾ ಅದಿ. ನನಗೆ ನಿನ್ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅದಿ. ನೋಡು ಮಯ, ನನ್ಗೆ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ, ಏನೂ ಇಲ್ಲ. ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಅಂತ ಹೆಂಡತಿನ ಬಿಟ್ಟು ನಿನ್ನಂತಳ ಜೊತೆ ಬರೋ ಹಣೆ ಬರೋ ನನಗೇನು ಇಲ್ಲ. ಅದೇನೋ ಹೇಳ್ತಾರಲ್ಲ, ಹಗ್ಲು ಕಂಡ್ರೋ ಬಾವಿಗೆ ಇಳ್ಳು ಬೀಳೋದು ಅಂತ, ಆ ತರ ಆಗ್ಬಿಡುತ್ತೆ ನನ್ನ ಪರಿಸ್ಥಿತಿ. ನೋಡು, ಈಗ ಆಯ್ತು, ನಿನ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಎಲ್ಲ ಆಗಿದೆ. ಈಗ ಬೇಡ, ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ. ಹೋಗು, ನಿನ್ ಪಾಡಿಗೆ ನೀನ್ ಎಲ್ಲೋ ಜೀವನ ಮಾಡ್ಕೋ ಹೋಗು. ನಾನ್ ನಿನ್ ಸುದ್ದಿಗೆ ಬರಲ್ಲ, ನೀನ್ ನನ್ ಸುದ್ದಿಗೆ ಬರ್ಬೇಡ. ಇಷ್ಟ ಹೇಳಿದ್ರು ನಿನಗೆ ಬುದ್ಧಿ ಬರ್ತಾ ಇಲ್ಲ ಅಲ್ವಾ ಅದಿ? ನೋಡು, ನಾನು ಆಗ್ಲೇ ಹೇಳ್ದಂಗೆ ನನ್ನ ಹತ್ರ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ಇದೆ. ಈಗ ಸದ್ಯಕ್ಕೆ ನಿಮ್ಮೂರಲ್ಲೇ 10 ಜನ ತೋರಿಸಿದ್ರೆ ಸಾಕು. ಅಲ್ಲಿಗೆ ನಿನ್ ಮರ್ಯಾದಿನೂ ಹೋಗುತ್ತೆ, ನಿಮ್ ಅತ್ತೆ ಮಾವನ್ ಮರ್ಯಾದಿನೂ ಹೋಗುತ್ತೆ. ಏನ್ ಹೇಳ್ತೀಯ? ತೋರಿಸ್ಲಾ? ಅಯ್ಯೋ ಮನೆ ಹಾಳಿ, ನನ್ ಗಂಡನ್ನ ಬ್ಲಾಕ್ ಮೇಲ್ ಮಾಡಕ್ ಬಂದಿದ್ಯಾ? ನಮ್ಮೂರಿಗೆ ಬಂದು ನಮ್ಮ ಅಪ್ಪ ಅಮ್ಮನ ಮರ್ಯಾದಿನ ತೆಗಿತೀನಿ ಅಂತ ನನ್ನ ಎದುರಿಗೆ ಹೇಳ್ತಾ ಇದೀಯಾ? ಮಾಡ್ತೀನಿ ಇರೋ ನಿನ್ಗೆ. ನೋಡು, ನಾನು ನಿನ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಅದೇನ್ ಫೋಟೋಸ್ ವಿಡಿಯೋಸ್ ಇದೆ ಎಲ್ಲಾನು ಕೊಟ್ಬಿಟ್ಟು ಬಾಯಿ ಮುಚ್ಕೊಂಡು ನಿನ್ ದಾರಿ ನೀನ್ ನೋಡ್ಕೊಂಡು ಹೋಗ್ತಾ ಇರು. ಅದ್ ಹೇಗಾಗುತ್ತೆ ಆದಿತ್ಯ? ಚಿನ್ನ ಮೊಟ್ಟೆ ಇಳಕೋಳಿನ ಯಾರಾದ್ರೂ ಬಿಸಾಕ್ಬಿಟ್ಟು ಹೋಗಕ್ಕಾಗತ್ತಾ? ನೀನೇ ಹೇಳು. ನಿನ್ನ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡೋಣ ಅಂತ ನೋಡ್ದೆ, ಯೂಸ್ ಇಲ್ಲ. ಅದಕ್ಕೆ ನಿನ್ಗೆ ಬೇರೆ ದಾರಿಲೇ ಬರ್ಬೇಕಾಗುತ್ತೆ. ನನ್ ಗಂಡಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ಮಾಡ್ತೀನಿರೋ ನಿಂಗೆ. ಅಮ್ಮ, ಗೀತಾ, ಏನ್ ಮಾಡ್ಬಿಟ್ಟೆ ನೀನು? ಇಂಥವ್ರಿಗೆ ಹಿಂಗೆ ಮಾಡ್ಬೇಕು ಕಣ, ಸುಮ್ಮನೆ ಇರ್ರಿ. ನಾನು ನೋಡ್ತಾನೆ ಇದ್ದೀನಿ ಅವಾಗಿಂದ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬಾಯಿ ಬಂದಂಗೆ ಮಾತಾಡ್ತಿದ್ದಾಳೆ. ಅಯ್ಯೋ ಗೀತಾ, ಏನೇ ಮಾಡೋದು? ಏನಾದ್ರೂ ಸತ್ಕಿತ್ ಹೋದ್ರೆ ಏನ್ ಮಾಡದೆ? ಅಪ್ಪ ಸದ್ಯ ಇವಳಿನ್ನ ಉಸಿರಾಡ್ತಿದ್ದಾಳೆ. ಅಯ್ಯೋ ದೇವ್ರೆ ಭಗವಂತ. ಗೀತಾ, ಎಂತ ಕೆಲ್ಸ ಮಾಡ್ಬಿಟ್ಟೆ ನೀನು? ಈಗ ಏನ್ ಮಾಡೋದು? ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ ಕಣೆ. ಅರೇ, ನೀವೇನು ಗಾಬರಿ ಆಗ್ಬೇಡಿ, ನಾನೆಲ್ಲ ನೋಡ್ಕೋತೀನಿ, ನೀವು ಸುಮ್ಮನಿರಿ. ನನ್ಗೆ ಈ ಊರಲ್ಲಿ ಇಂಚು ಗೊತ್ತು, ಇವಳನ್ನ ಎಲ್ಲಿ ಇಡ್ಬೇಕು ಅನ್ನೋದು ನನಗೆ ಗೊತ್ತು. ಆಮೇಲೆ ಅದೇನೋ ಫೋಟೋ ವಿಡಿಯೋ ಅಂತಿರ್ಲಲ್ಲ, ನೋಡಿ, ಅವಳು ಫೋನ್ ಇದ್ರೆ ಫೋನ್ ತಗೊಂಡು ಎಲ್ಲಾನು ಡಿಲೀಟ್ ಮಾಡಿರ್ಬೇಡ. ಫೋನ್ ಕಿಚ್ಚಾಕ್ಬಿಡ್ರಿ, ಯಾರಿಗೂ ಸಿಗ್ಬಾರ್ದ ಫೋನು. ಅಲ್ಲ ಗೀತಾ, ಅದ್ ಹೆಂಗಾದ್ರೂ ಮಾಡೋಣ. ಫಸ್ಟ್ ಇವಳನ್ನ ಎಲ್ಲಿಗಾದ್ರೂ ಕರ್ಕೊಂಡೋಗಿ ಬಿಡ್ಬೇಕು. ಇಲ್ಲ ಅಂತಂದ್ರೆ ದೊಡ್ಡ ಕೇಸ್ ಆಗುತ್ತೆ ಕಣೆ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಆಗ್ಬಿಡುತ್ತೆ, ಜೈಲ್ಗೆ ಹೋಗ್ಬೇಕಾಗುತ್ತೆ ಕಣೆ. ಗೀತಾ, ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಇದು? ಅಯ್ಯೋ, ಯಾಕೆ ನೀವು ಇಷ್ಟೊಂದು ಗಾಬರಿ ಆಗ್ತಾ ಇದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಹುಡುಗಿಯಾಗಿ ನಾನೇ ಸುಮ್ಮನಿದ್ದೀನಿ. ಒಂದ್ ಕೆಲಸ ಮಾಡಿ, ಅವಳನ್ನ ನಡೀರಿ, ನಾನೆಲ್ಲ ಒಂದ್ ಜಾಗ ಹೇಳ್ತೀನಿ, ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬರೋಣ. ನಿಮ್ಗೆ ಇಷ್ಟೆಲ್ಲ ಆಟ ಆಡ್ಸಿರಲ್ಲ, ಸುಮ್ಮನೆ ಬಿಡಕ್ಕಾಗತ್ತಾ ಹೇಳಿ? ಈಗ ನೀವೇನು ಟೆನ್ಷನ್ನೇ ಮಾಡ್ಕೊಳಕ್ ಹೋಗ್ಬಿಡಿ, ಆರಾಮಾಗಿರಿ. ಬನ್ನಿ, ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ಬಿಡೋಣ. ರೀ, ಇನ್ನೂ ಯಾಕೆ ಗಾಬರಿಯಾಗೇ ಇದ್ದೀರಾ? ನೋಡಿ, ಈಗ ಇವಳನ್ನ ಹಗ್ಗದಿಂದ ಕಟ್ಟಿ ಹೇಳ್ತೀನಿ. ಈಗ ಅದ್ ಹೆಂಗ್ ತಪ್ಪಿಸ್ಕೊಂಡು ಹೋಗ್ತಾಳೆ ಅಂತ ನಾನು ನೋಡ್ತೀನಿ. ರೀ, ಆ ಬಾಯಿಗೆ ಒಂದ್ ಪ್ಲಾಸ್ಟಿಕ್ ಹಾಕ್ಬಿಡ್ರಿ. ಅಕಸ್ಮಾತ್ ಇಲ್ಲಿಂದ ಏನಾದ್ರೂ ಯಾರನ್ನಾದ್ರೂ ಕೂಗೋದಿಕ್ ಟ್ರೈ ಮಾಡಿದ್ರೆ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಪ್ಲಾಸ್ಟರ್ ಇರು, ತಗೊಂಡ್ಬರ್ತೀನಿ. ಏನು ಮಿಟ್ಟಕ್ಲಾಡಿ ಮಾಯ? ನನ್ನ ಗಂಡನ ಸ್ಥಿತಿಗೆ ಬರ್ತೀಯ ನೀನು? ಇಷ್ಟು ದಿನ ನನ್ನ ಸಂಸಾರದಲ್ಲಿ ಹುಳಿ ಹಿಂದಿಕ್ ಸಾಕಾಗ್ಲಿಲ್ಲ ಅಂತ ಈಗ ಚೆನ್ನಾಗಿರೋ ಗಂಡ ಹೆಂಡತಿ ಮಧ್ಯದಲ್ಲಿ ಕಡ್ಡಿ ಅಲಾಡ್ಸಕ್ ಬಂದಿದ್ಯಾ? ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಏನು ಅನ್ಕೊಂಡಿದ್ಯಾ ಗೀತಾ ಅಂತ ಅಂದ್ರೆ? ಒಳ್ಳೇದ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಒಳ್ಳೇದ್ ಮಾಡಕ್ಕೂ ಸೈ, ನಿನ್ನಂತ ಕೆಟ್ಟ ಹುಳಗಳಿಗೆ ನಿಮ್ಗೆ ಬುದ್ಧಿ ಕಲ್ಸೋದಕ್ಕೂ ಸೈ. ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಳ್ಳೇ ಬೇಡ.
ನಿನಗ್ ಸರಿಯಾಗಿ ಬುದ್ಧಿ ಕಲ್ಸೆ ಕೈ ಬಿಡದ್ ನಾನು. ನಿನ್ನ ಬುಡ ಸಮೇತ ಕಿತ್ತಾಕ್ಲಿಲ್ಲ ಅಂತ ಅಂದ್ರೆ ನೀನ್ ನನ್ನ ಜೀವನಕ್ಕೆ ಮುಳ್ಳಾಗದಂತೂ ಗ್ಯಾರಂಟಿ ಅಂತ ನನಗ್ ಗೊತ್ತು. ಅದಕ್ಕೆ ನಿನಗ್ ಸರಿಯಾಗಿ ಬುದ್ಧಿ ಕಲ್ಸಿ ಆಮೇಲೆ ಕೈ ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿರೋದು. ಗೀತಾ ತಗೋ ಪ್ಲಾಸ್ಟರ್ ತಂದಿದ್ದೀನಿ. ಹೋ ಇಷ್ಟ ಬೇಗ ತಂದ್ಬಿಟ್ರಾ? ಕೊಡಿ. ಗೀತಾ ಇದು ಯಾರ ಮನೆ? ಏನಾದ್ರೂ ಯಾರಾದ್ರೂ ಬಂದು ನೋಡಿದ್ರೆ ಏನ್ ಮಾಡೋದು? ರೀ ಈ ಮನೆ ಯಾರ್ದು ಅಲ್ಲ, ಇದನ್ನ ಹಾಳು ಬಿದ್ದಿರೋ ಮನೆ. ಇಲ್ಲೆಲ್ಲ ದೆವ್ವ ಭೂತಗಳು ಓಡಾಡುತ್ತೆ ಅಂತ ಹೇಳಿ ಯಾರು ಈ ಕಡೆ ತಲೆನೇ ಹಾಕಲ್ಲ. ಇರ್ಲಿ ಬಿಡಿ, ದೆವ್ವಗಳ ಜೊತೆನೆ ಜೀವನ ಮಾಡ್ಲಿ ಇವಳು. ಏನ್ ಗೀತಾ ಹೇಳ್ತಿದೀಯಾ? ನಾಳೆ ಏನಾದ್ರೂ ಇವಳಿಗೆ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ನಮ್ ತಲೆಗ್ ಬರುತ್ತೆ. ರೀ ನೀವ್ ಯಾಕಷ್ಟು ಗಾಬರಿ ಪಡ್ತೀರಾ? ಆತರ ಏನು ಆಗಲ್ಲ, ನೀವ್ ಸುಮ್ಮನೆ ಇರಿ. ಸರಿ ಬಾ ಇಲ್ಲಿಂದ ಹೊರಡೋಣ. ರೀ ಇಲ್ಲಿ ನಡೆದಿರೋ ವಿಚಾರನ ನೀವು ಯಾರ ಹತ್ರನೂ ಏನು ಹೇಳಕ್ ಹೋಗ್ಬೇಡಿ. ಈ ವಿಷಯ ನನ್ನ ಮತ್ತೆ ನಿಮ್ಮ ಮಧ್ಯೆ ಅಷ್ಟೇ ಇರ್ಲಿ. ಮನೆಯಲ್ಲಿ ಏನಾದ್ರೂ ಆ ಹುಡುಗಿ ಎಲ್ಲಿ ಅಂತ ಕೇಳಿದ್ರೆ ಕೇಳ್ತಾರೆ, ಖಂಡಿತವಾಗ್ಲೂ ಕೇಳ್ತಾರೆ. ಕೇಳಿದ್ರೆ ಅವಳು ವಾಪಸ್ ಊರಿಗೆ ಹೋದ್ಲು ಅಂತ ಹೇಳಿ. ಅಲ್ಲ ಗೀತಾ, ನಾವೇನೋ ಮನೆಯಲ್ಲಿ ಸುಳ್ಳು ಹೇಳ್ಬೋದು, ಆದ್ರೆ ಅಲ್ಲಿ ಯಾರಾದ್ರೂ ಮಾಯಿನ ನೋಡಿ ಏನಾದ್ರೂ ಯಾರು ಏನು ಎತ್ತ ಅಂತ ಕೇಳಿ ಮತ್ತೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ ಏನ್ ಮಾಡೋದು? ಸುಮ್ನೆ ಇದೆಲ್ಲ ಬೇಕಿತ್ತ? ಅವಳು ಹೆಂಗೋ ವಾಪಸ್ ಊರ್ ಕಳ್ಸಿದ್ರೆ ಆಗ್ತಾ ಇತ್ತು. ಅಯ್ಯೋ ಏನೋ ಒಂದು ಹೊತ್ತಾಗಿ ದುಡ್ಡು ಕೇಳ್ತಿಲ್ಲ, ದುಡ್ಡು ಕೊಟ್ಬಿಟ್ಟು ಅಥವಾ ಏನೋ ಒಂದು ಮಾಡಿ ಅತ್ತಾಗ ಅವಳು ವಾಪಸ್ ಕಳ್ಸಿದ್ರೆ ಆಯ್ತಿರ್ಲಿಲ್ವಾ? ಇದೆಲ್ಲ ಬೇಕಿತ್ತಮ್ಮ. ರೀ ನೀವು ಸುಮ್ಮನೆ ಗಾಬರಿ ಆಯ್ತಾ ಇದ್ದೀರಾ? ನೋಡಿ ಆರಾಮಾಗಿರಿ, ಏನು ಆಗೇ ಇಲ್ಲ ಅನ್ನೋ ತರ ಇರಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಏನು ಮಗಿತಾ ಗಂಡ ಹೆಂಡತಿ ಇಬ್ರು ಈ ಕಡೆಯಿಂದ ಬರ್ತಾ ಇದೀರಾ? ಅದು ಏನಿಲ್ಲ ಆಂಟಿ, ಇಲ್ಲೇ ಅಲ್ಲಿ ಇದ್ರತ್ರ ದೇವಸ್ಥಾನದ ಹತ್ರ ಹೋಗಿದ್ವಾ, ಹಂಗೆ ಓಡಾಡ್ಕೊಂಡು ಹೋಗೋಣ ಅಂತ ಬಂದು. ಯಾವ ದೇವಸ್ಥಾನದ ಹತ್ರ? ಈ ಕಡೆ ಯಾವ್ದು ದೇವಸ್ಥಾನ ಇಲ್ವಲ್ಲ? ಅದೇ ಆಂಟಿ, ಅದೇ ಮುಂಚೆ ಯಾವ್ದೋ ದೇವಸ್ಥಾನ ಆಗಿತ್ತು, ಈಗ ಪಾಳು ಬಿದ್ದಿದ್ಯಲ್ಲ, ಅಲ್ಲೇ ಹೋಗಿದ್ದು. ಅಯ್ಯೋ ಹುಚ್ಚುಡ್ಗಿ, ಅಲ್ಲ ಮದ್ವೆ ಆಗಿ ಹೊಸ ಗಂಡು ಹೆಣ್ಣು ನೀವು ಊರಿಗೆ ಬಂದಿದ್ದೀರಾ, ಹೋಗಿ ಹೋಗಿ ನಿಮ್ಮ ಯಜಮಾನ್ರನ್ನ ಅಲ್ಲೇ ಕರ್ಕೊಂಡು ಹೋಗಿದೀಯಲ್ಲವಾ? ಅಲ್ಲಿ ಮೊದ್ಲೇ ದೆವ್ವ ಪೀಡೆಗಳ ಕಾಟ ಅಂತಾರೆ. ಸರಿ ಸರಿ, ಫಸ್ಟ್ ಮನೆಗೆ ಹೋಗಿ ಒಂಚೂರು ದೃಷ್ಟಿಗಿಷ್ಟಿ ತೆಗಿಸ್ಕೊಳ್ಳಿ, ಅಲ್ಲಿ ಇಲ್ಲಿ ಎಲ್ಲ ಸುತ್ತ ಬಂದಿರ್ತೀರಾ. ಸರಿ ಆಂಟಿ ಆಯ್ತು. ಆಮೇಲೆ ನಿಮ್ಮ ಮನೆಗೆ ಅದ್ ಯಾವ್ದೋ ಒಂದು ಹುಡುಗಿ ಬಂದಿತ್ತಲ್ಲ ಪ್ಯಾಟೆಯಿಂದವ, ಒಳ್ಳೆ ನೋಡಕ್ಕೇನು ಪರವಾಗಿಲ್ಲ, ಚೆನ್ನಾಗಿತ್ತು. ಅದ್ರ ಅವತಾರನೇ ಇಷ್ಟ ಆಗ್ಲಿಲ್ಲ ಕಣವ ನನಗೆ. ಏನ್ ಬಟ್ಟೆ ಅಂತ ಹಾಕಿತ್ತು, ಏನ್ ಕತೆನೋ. ಅಲ್ಲ ಸಿಟಿಲೆಲ್ಲ ಇರ್ತಾರೆ, ನಾವು ಕೇಳಿದೀವಿ, ಆದ್ರೆ ಈ ತರ ಹಳ್ಳಿಗೆ ಬಂದಾಗ್ಲೂ ಆ ತರ ಬಟ್ಟೆ ಹಾಕೊಂಬಂದ್ರೆ ಏನ್ ಚೆನ್ನಾಗಿತ್ತ? ನಿಮ್ ಮನೆಗ್ ಬಂದಿರೋ ಹುಡುಗಿ ಅಂತೀಯಾ? ಒಂಚೂರು ಆ ಹುಡುಗಿಗೆ ಒಂಚೂರು ಬುದ್ಧಿವಾದ ಹೇಳು. ಹ್ಞೂ ಆಂಟಿ, ನಾನು ಹೇಳ್ತೀನಿ ಬಿಡಿ. ಅವರು ನಮ್ಗೆ ಪರಿಚಯ ಇದ್ದಾರೇನೆ, ನಮ್ಮ ಯಜಮಾನ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್. ಯಾವ್ದೋ ಒಂದು ಬಿಸ್ನೆಸ್ ಅದು ಇದು ಅಂತ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಏನೋ ಮಾತಾಡಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ 2 ದಿನ ಓಡಾಡ್ಕೊಂಡು ಹೋಗೋಣ ಅಂತ ಹಂಗೆ ಊರಿಗೆ ಬಂದಿದ್ರು. ನನ್ಗೆ ಹೇಳಿದ್ರು ಬರಕ್ ಮುಂಚೆ, ನಾನೇ ಹೇಳಿದ್ದೆ ಬನ್ನಿ ಇವತ್ ನಾವು ಹೊರಗಡೆ ಹೋಗ್ತಾ ಇದೀವಿ, ಬರ್ತೀವಿ ಅಷ್ಟೇ ಮನೆಗ್ ಬಂದಿರಿ ಅಂತ. ಹಂಗಾಗಿ ಬಂದಿದ್ದಾರೆ. ಹೌದಾ, ನಿಂಗೂ ಗೊತ್ತಾ ಹುಡುಗಿ ಯಾರು ಅಂತ? ಸರಿ ಕಣವ, ಆಯ್ತು. ಸರಿ ಹುಷಾರಾಗಿ ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಒಂಚೂರು ದೃಷ್ಟಿ ತೆಗೆಸ್ಕೊಂಬಿಡಿ ಇಬ್ರು. ಸರಿ ಆಂಟಿ ಆಯ್ತು. ಗೀತಾ ಎಲ್ಲಿಗೆ ಹೋಗ್ಬಿಟ್ಟಿದ್ರಮ್ಮ? ಇಷ್ಟೊತ್ತು ಗಂಟ ಬಂದ್ರ? ಹೋಗಿ ಕೈಕಾಲು ತೊಳ್ಕೋಗಿ. ಆ ಹುಡುಗಿಯಲ್ಲಿ ಹೊರಗಡೆ ಆಯ್ತಾ? ಅಮ್ಮ ಇಲ್ಲ, ಅವರು ಊರಿಗೆ ಹೋದ್ರು. ಅವ್ರಿಗೇನೋ ಎಮರ್ಜೆನ್ಸಿ ಅಂತ ಫೋನ್ ಬಂತ, ಅವ್ರು ಇರ್ಬೇಕು ಅಂತಾನೆ ಅನ್ಕೊಂಡಿದ್ರು. ಯಾವ್ದೋ ಎಮರ್ಜೆನ್ಸಿ ಅಂತ ಅಂದ್ರು, ಹಂಗಾಗಿ ಊರಿಗೆ ಹೋದ್ರು. ಹೌದಾ, ಸರಿ ಹೋಗ್ಲಿ ಬಿಡಿ. ಅಳಿಯಂದ್ರೆ ಹೋಗಿ ಕೈಕಾಲು ತೊಳ್ಕೊಬರೋಗಿ, ಊಟ ಮಾಡೋರಂತೆ. ಸರಿ ಅತ್ತೆ ಆಯ್ತು. ಗೀತಾ ನಾನು ಹಿಂಗೆ ಕೇಳ್ತೀನಿ ಅಂತ ಏನೋ ಅನ್ಕೋಬೇಡ. ಅಲ್ಲ ಹುಡುಗಿ ಇದ್ದು ಹೋಗ್ತೀನಿ ಅಂತ ಅಂತಿತ್ತು, ಅದು ಹಿಂಗೆ ಸಡನ್ ಆಗಿ ಹೋಗ್ಬಿಡ್ತು, ಏನ್ ವಿಷಯ? ಅಯ್ಯೋ ಅಮ್ಮ, ನೀನ್ ಎಲ್ಲದಕ್ಕೂ ಅನುಮಾನ ಪಡಕ್ ಹೋಗ್ಬೇಡ. ಅವರು ನನಗೂ ಪರಿಚಯನೇನೆ. ಅದೇ ಏನೋ ಬಿಸ್ನೆಸ್ ವಿಷಯವಾಗಿ ಮಾತಾಡಕ್ಕೆ ಅಂತ ಬಂದಿದ್ರು. ಇವರು ನಮ್ಮನೆಯವರು ಇಲ್ಲೇ ಉಳ್ಕೊಂತಾರಲ್ಲ, 1-2 ದಿನ ಇರೋಣ ಅಂತಾನೆ ಅವರು ಅನ್ಕೊಂಡಿದ್ರು. ಅದೇ ಏನೋ ಎಮರ್ಜೆನ್ಸಿ ಅಂದಿದ್ಕೆ ಹೋದ್ರು. ನೀನೇನು ಯೋಚನೆ ಮಾಡ್ಬೇಡ ಬಿಡಮ್ಮ. ಅಯ್ಯೋ ನೀನು ಬಿಡಮ್ಮ ಅಂತ ಇಷ್ಟು ಸುಲಭವಾಗಿ ಹೇಳ್ತೀಯ. ನನಗ ಹುಡುಗಿನ ನೋಡಿ ನಿಜವಾಗ್ಲೂ ಏನಪ್ಪ ಇದು ಹಿಂಗೈತೆ ಹುಡುಗಿ, ನಮ್ಮ ಅಳಿಯಂದ್ರೆ ಏನಾದ್ರೂ ಬೇರೆ ತಪ್ಪದಾರಿ ಹಿಡಿದ್ಬಿಟ್ಟವ್ರು ಏನೋ, ನನ್ನ ಮಗಳ ಜೀವನ ಹಾಳಾಗೋಯ್ತದಲ್ಲ ಅಂತ ಯೋಚನೆ ಮಾಡ್ತಾ ಕೂತಿದೀನಿ ಅಷ್ಟೊತ್ತಿಂದವ. ನೀವು ಮನೆಗೆ ಬರೋವರೆಗೂ ನೆಮ್ಮದಿ ಇಲ್ಲ ನೋಡು ನನಗೆ. ಆತರ ಏನೂ ಆಗಲ್ಲ, ನಿಮ್ಮ ಅಳಿಯಂದ್ರು ತುಂಬಾ ಒಳ್ಳೆಯವರು, ಅವ್ರು ಆತರ ಎಲ್ಲ ಮಾಡಲ್ಲ ಬಿಡಮ್ಮ. ಸರಿ ಆಯ್ತು ನಡಿ, ಫಸ್ಟ್ ಊಟ ಬಡ್ಸು, ಊಟ ಮಾಡ್ತೀನಿ. ನನಗೂ ತುಂಬಾ ಹೊಟ್ಟೆ ಹಸಿತಾ ಇದೆ. ಬಟ್ಟೆ ಎಲ್ಲ ನೋಡ್ತೀಯಾ? ಇಷ್ಟ ಆಯ್ತು ನಿಮ್ಗೆ? ಅಯ್ಯೋ ಯಾವ ಬಟ್ಟೆ ಬಾರಮ್ಮ, ತಲೆ ತುಂಬಾ ಬರೀ ಹುಡುಗಿದೇ ಯೋಚನೆ ಇತ್ತಲ್ಲ, ಹಂಗಾಗಿ ಏನೋ ನೋಡಕ್ ಮನ್ಸಿರ್ಲಿಲ್ಲ. ನಿಮ್ಮ ಅತ್ತಿಗೆ ಅಂತೂ ಹೇಳ್ದೆ, ತೆಗೆದು ನೋಡಮ್ಮ ಅದು ಯಾವ್ದೋ ತಂದಿದ್ದಾರೆ ಅಂತವ. ಬರ್ಲಿ ಬಿಡಿಯತ್ತೆ, ಅವರು ಒಟ್ಟಿಗೆ ನೋಡೋಣ ಅಂತ ಅನ್ಲು. ಸರಿ ಆಯ್ತು ಬಾ, ಮೊದ್ಲು ಊಟ ಮಾಡ್ಕೊ, ಆಮೇಲೆ ನೋಡಿದ್ರಾಯ್ತು.